ಪಾಕಿಸ್ತಾನದ ಜಿಂದಾಬಾದ್ ಅಂದಿದ್ಕೆ ಒಂದು ಮಾತು ಖಂಡನ ಹೇಳಿಕೆ ಖರ್ಗೆಯಿಂದ ಬರಲೇ ಇಲ್ಲ. ಇವತ್ತು ಬಾಂಬೆಯಲ್ಲಾದಂತ ತಾಜ್ ಹೋಟೆಲ್ ಮೇಲೆ ದಾಳಿ ಆಯ್ತು. ಆ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರಿ? ನೀವು ಕೈ ಕಟ್ಕೊಂಡು ಕೂತಿದ್ರಿ. ಇವತ್ತು ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಭಯೋತ್ಪಾದಕರ ಬಗ್ಗೆ ಬಹಳ ಸಾಫ್ಟ್ ನಿಲುವನ್ನ, ಬಹಳ ಮೃದು ನಿಲುವನ್ನ ತಾಳ್ತಾ ಇರುವಂತದ್ದು ಕಾಂಗ್ರೆಸ್. ಯಾವುದೇ ಭಯೋತ್ಪಾದನೆ ದಾಳಿ ಆದಾಗೂ ಕೂಡ ಖಂಡಿಸೋದರಲ್ಲೂ ಬಹಳ ಹಿಂದೆ ಮುಂದೆ ನೋಡುವಂತ ಕಾಂಗ್ರೆಸ್ ಇವತ್ತು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರೋ ಮೋದಿ ಬಗ್ಗೆ ಭಯೋತ್ಪಾದಕ ಅನ್ನೋ ಪದ ಉಪಯೋಗ ಮಾಡಿ ಇಡೀ ದೇಶಕ್ಕೆ ದ್ರೋಹ ಬಗೆದಿರ. ನೀವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿರಕ್ಕೂ ನಾಲಾಯಕ್. ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇದ್ರೆ ಅವರನ್ನ ಅಲ್ಲಿಂದ ವಜಾ ಮಾಡಬೇಕು. ದೇಶದ ಜನರ ಮುಂದೆ ಕ್ಷಮಾಪಣೆ ಕೇಳಬೇಕು. ಅದಕ್ಕೆ ಸಬೂಬ್ ಹೇಳ್ತಾ ಇದ್ದಾರೆ, ಏನು ಮಾಧ್ಯಮದವ್ರು ತಪ್ಪತ್ತೆ, ಮಾಧ್ಯಮದವ್ರು ತಿರ್ಚಾಕ್ಬಿಟ್ಟಿದ್ದಾರೆ, ಮಾಧ್ಯಮದವರು ಸುಳ್ಳು ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಸ್ವಾಮಿ, ಸುಳ್ಳು ಹೇಳ್ತಾ ಇರೋದು ನೀವು. ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕವರ್ ಔಟ್ ಇದೆ. ನೀವ್ ಹೇಳಿರುವಂತ ಇದೊಂದು ಫಸ್ಟ್ ಅಲ್ಲ. ನೀವು ಈಗಾಗಲೇ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ದಾರೆ, ನೀವ್ ಹೇಳಿರೋದು ಇದುವರೆಗೂ ಎಲ್ಲಾನು ಕೂಡ ಹೇಳೋದು ಆಮೇಲೆ ವಾಪಸ್ ತಗೊಳೋದು, ಹೇಳೋದು ಆಮೇಲೆ ವಿಷಾದ ಎಡ್ಸೋದು, ಹೇಳೋದು ಮಾಧ್ಯಮದವ್ರು ತಪ್ಪು ಅಂತ ಹೇಳೋದು. ಇದು ನಿಮ್ ಚಾಳಿ ಆಗೋಟಿದೆ. ನನ್ಗನ್ಸತ್ತೆ ನಿಮ್ಗೆಲ್ಲೋ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿತ್ತನೋ, ಅದಕ್ಕೆ ಎಲ್ಲೋ ಯಾರೋ ಎಳ್ಳು ನೀರು ಹಾಕಿರ್ಬೇಕು. ನಿಮ್ಗೆ ಬುದ್ಧಿ ಭ್ರಮಣೆ ಆಗೋಟಿದೆ ನಿಮ್ಗೆ. ಅಲ್ಲಿ ಕೇಂದ್ರದಲ್ಲೂ ಇನ್ನ 20 ವರ್ಷ ಹೋದ್ರು ನೀವು ಅಧಿಕಾರಕ್ಕೆ ಬರಲ್ಲ. ಅದರಿಂದ ರಾಜ್ಯದಲ್ಲೂ ನಿಮ್ಗ ಕೊನೆ ಎಳೆದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಭ್ರಮ ನೀರಸನಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಾ. ಇದು ದ್ರೋಹ. ಇದು ದ್ರೋಹ, ರಾಜ್ಯದ ದೇಶದ ಜನತೆಗೆ ದ್ರೋಹ ಬಗೆದಂತ ಹೇಳಿಕೆ. ಕೂಡಲೇ ದೇಶದ ಮುಂದೆ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.